ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿಯನ್ನು ಮಾಡದೆ ಕೇವಲ 5 ಗ್ಯಾರಂಟಿಗಳ ಯೋಜನೆ ಮೇಲೆ ಇವತ್ತು ಅವರ ಸರ್ಕಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಒಂದು, ಈ 5 ಗ್ಯಾರಂಟಿಗಳು ಈ ರಾಜ್ಯದ ಬಡವರಿಗೆ ಎಷ್ಟು ಜನಕ್ಕೆ ತಲುಪಿದೆ ಅಂತಕ್ಕಂಥದ್ದು ಒಂದು ಕಡೆ ಪ್ರಶ್ನೆ ಆದರೆ, ಇನ್ನೊಂದು ಕಡೆ ಆ ಯೋಜನೆಗಳು ಯಶಸ್ವಿಯಾಗಿ ನಡೀತಿದೆಯಾ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಇವರು ದಲಿತರ ಹೆಸರು ಹೇಳಿ ಏನು SCP TSP ಒಂದು ಯೋಜನೆ ಇದೆ, ಅದು ದಲಿತರಿಗೆ ಮೀಸಲಾಗಿ ದಲಿತರ ಅಭ್ಯುದಯ ಮತ್ತು ಅಭಿವೃದ್ಧಿಗಾಗಿ ಮೀಸಲಾಗಿರ್ತಕ್ಕಂಥ ಹಣ, SCP TSP ಹಣ. ಈ ಹಣವನ್ನು ಮನಸೋ ಇಚ್ಛೆ ಇವರು ಇಷ್ಟ ಬಂದ ಕಡೆ ಬೇರೆ ಬೇರೆ ಯೋಜನೆಗಳಿಗೆ ಅದನ್ನು ವರ್ಗ ಮಾಡಿಕೊಂಡಿರ್ತಕ್ಕಂಥದ್ದು 11,000 ಕೋಟಿ ಹಣವನ್ನು, ದಲಿತರ ಹಣವನ್ನು, ಮೀಸಲಾಗಿಟ್ಟಂಥ ದಲಿತರ ಅಭಿವೃದ್ಧಿ ಹಣವನ್ನು ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಮಾರಲ್ ರೈಟ್ಸ್ನಿಂದ ಇವತ್ತು ಚುನಾವಣೆಯಲ್ಲಿ ಮತ ಕೇಳ್ತಾ ಇದ್ದೀರಿ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೆ ಏನು ಮಾತಾಡಿದರು ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಮತ್ತು ಈ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವ್ರಿಗೆ ಮಾಡಿದಂಥ ಅಪಮಾನ ಮತ್ತು ಅವಮಾನಗಳು ಏನು ಅಂತಕ್ಕಂಥದ್ದು ಇವತ್ತು ನಾನು ಇಲ್ಲಿ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಲೀಡ್ರ್ಗಳಿಗೆ. ಯಾಕೆಂದರೆ ಅದು ನೆನೆಸ್ಕೊಳ್ದೆ ಹೋದರೆ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಇತಿಹಾಸ ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತಕ್ಕಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಿಂದೆಯೇ. ಹಾಗೆ ಇತಿಹಾಸದಲ್ಲಿ ಏನೇನು ನಡೆದಿದೆ ಈ ಸಮಾಜಕ್ಕೆ ಅನ್ಯಾಯ, ಅಪಮಾನ, ಅಂಬೇಡ್ಕರಿಂದ ಹಿಡಿದು ಜಗಜೀವನ್ ರಾಮ್ ಅವರಿಂದ ಹಿಡಿದು ಏನೇನು ಅಪಮಾನ ಮಾಡಿದೆ ಈ ಪಕ್ಷ, ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಸ್ವಲ್ಪ ಇತಿಹಾಸವನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಅನ್ನೋದನ್ನ ಈ ಜಿಲ್ಲೆಯ ದಲಿತ ಸಮುದಾಯಕ್ಕೆ, ವಿದ್ಯಾವಂತ ದಲಿತ ಸಮುದಾಯಕ್ಕೆ ಇವತ್ತು ನಾನು ತಿಳಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವ್ರನ್ನ ಯಾಕೆ ನೆನೆಸ್ಕೊಂಡೆ ನಾನಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯವರು ಹಿಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನ ರಾಜ್ಯಾಂಗ ಬರೋಕ್ಕೂ ಮೊದಲೇ ಈ ಮೈಸೂರು ಪ್ರಾಂತ್ಯದಲ್ಲಿ ದಲಿತ ಸಮಾಜಕ್ಕೆ, ದಲಿತ ವಿದ್ಯಾರ್ಥಿಗಳಿಗೆ, ದಲಿತ ಯುವಕರಿಗೆ ಉದ್ಯೋಗ ಕೊಡೋದು, ವಿದ್ಯೆ ಕೊಡೋದು, ಹಾಸ್ಟೆಲ್ ಕೊಡೋದು, ಅವ್ರಿಗೆ ಎಲ್ಲ ಕೊಟ್ಟು ಮೀಸಲಾತಿಯನ್ನು ಜಾರಿಗೆ ತಂದಂಥ ಈ ದೇಶದ ಏಕೈಕ ರಾಜ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಕ್ಕಂಥದ್ದನ್ನ ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಎಲ್ಲ ಜನರು ಕೂಡ ದಲಿತ ಸಮಾಜದವರು ನೆನೆಸ್ಕೊಳ್ಬೇಕು. ಅದಕ್ಕಾಗಿ ನಮಗೆ ಮತ ಕೇಳ್ತಕ್ಕಂಥ ನೈತಿಕತೆ ಇದೆ. ಇವತ್ತು ಯದುವೀರ್ ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರವರ ವಂಶಸ್ಥರು. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕುಟುಂಬಕ್ಕೆ ನಾವು ಯಾಕೆ ಮತ ಕೊಡಬೇಕು ದಲಿತ ಸಮಾಜ ಅಂದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋಕ್ಕೆ ಮೊದಲೇ ಮೀಸಲಾತಿ ಕೊಟ್ಟಿದ್ರಲ್ಲ ಆ ರಾಜ ವಂಶಸ್ಥರು, ಅದಕ್ಕಾಗಿ ಆ ವಂಶದ ಕುಡಿಗೆ ನಾವು ದಲಿತ ಸಮಾಜ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಜೊತೆಗೆ ಸಂವಿಧಾನ ಬದಲಾವಣೆ ಮತ್ತು ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ನವರು ದಲಿತ ಕೇರಿಗಳಲ್ಲಿ ದಲಿತ ನಾಯಕರು ಮತ್ತು ದಲಿತ ಕಾಂಗ್ರೆಸ್ ಮುಖಂಡರು ಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ. ನೀವು BJP ಮತ್ತೆ ಸರ್ಕಾರ ಬಂದರೆ ನಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಒಂದು ನೆಪವನ್ನು ಹೇಳ್ಕೊಂಡು ಆ ಓಟನ್ನು ಕಾಂಗ್ರೆಸ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೆ ದಲಿತರ ಓಟನ್ನು ಊರೂರು ಕೇರಿಗಳಲ್ಲಿ ಬೀದಿಗಳಲ್ಲಿ ಸಂವಿಧಾನ ವಿಚಾರವನ್ನು ಪಠಣ ಮಾಡ್ತಾ ಇದ್ದಾರೆ. ಇದನ್ನು ನಾನು ವಿರೋಧಿಸ್ತೀನಿ.